ದಿವ್ಯಾ ದಿವ್ಯಾ ನಿನ್ ಗಂಡ ಎಲ್ಗೋದ್ನಿ? ಯಾಕಮ್ಮ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಕೆಲ್ಸಕ್ಕೆ ಸೇರವನೇ ತಾನೇ? ಏನ್ ಕೆಲ್ಸಕ್ಕೆ ಹೋಗ್ತಾನೆ ನಿನ್ ಗಂಡ? ಅಮ್ಮ ಅದೇ ಅಲ್ಲಿ ಯಾವ್ದೋ ಫುಡ್ ಫ್ಯಾಕ್ಟ್ರಿ ಐತಂತಲ್ಲ, ಅಲ್ಲೇನೋ ಸೂಪರ್ವೈಸರ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ರಪ್ಪ. ಹೌದಾ? ಎಷ್ಟು ಕೊಡ್ತಾರಂತೆ ಸಂಬಳನ? ಸಂಬಳ ಏನ್ ಜಾಸ್ತಿ ಇಲ್ಲ ಕಣಮ್ಮ, ಏನೋ ಒಂದು 25-30 ಸಾವಿರನ ಏನೋ ಕೊಡ್ತಾರೆ ಅಂತ ಹೇಳಿದ್ರು ಅಷ್ಟೇನೆ. ಅದೇನು ಹೋಗ್ತಾ ಇದಾರೋ ಇಲ್ವೋ, ಏನ್ ಸುಳ್ಳು ಹೇಳ್ತಾ ಇದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಿರ್ತಾನೆ ಬಿಡು, ಯಾಕೆ ಹೋಗಲ್ಲ ಹೇಳು? ಹೋಗ್ಲೇಬೇಕು. ಇಲ್ಲ ಅಂದ್ರೆ ನಾವು ಇಲ್ಲಿ ಮನೆಗೆ ಇಕ್ಕಮಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಲ್ಲ, ಅದಕ್ಕೇನೆ. ಅದಕ್ಕೆ ತಾನೆ ಕೆಲ್ಸಕ್ಕೆ ಹೋಗ್ತೀನಿ ಅಂದಿದ್ಕೆ ತಾನೆ ನಾನು ಮನೆಗೆ ಸೇರಿಸಿದ್ದು. ಇಲ್ದಿದ್ರೆ ಏನಿಲ್ಲ, ಅವನೇನು ಮನೆಗೆ ಸೇರಿಸ್ತಿರ್ಲಿಲ್ಲ. ಹೆಂಗೋ ಬಿಡು, ಮನೆ ಕೆಲಸದಾಳ ಇದ್ದಂಗೆ ಇರ್ತಾನೆ, ದುಡ್ಕೊಂಬರ್ತಾನೆ, ಹೇಳಿದ ಕೆಲಸ ಮಾಡ್ತಾನೆ. ಇನ್ಯಾಕೆ ನೀನು ಚಿಂತೆ ಹೇಳು? ನಿನಗೆ ಗಂಡನಾಗಿ ಈ ಮನೆಗೆ ಮನೆ ಕೆಲಸನಾಗಿ ಇರ್ತಾನೆ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಹೆಂಗನು ಆಗಿದ್ದು ಒಂಥರ ಒಳ್ಳೇದೇ ಆಯ್ತು. ಇವಾಗೆಲ್ಲ ಸಾಲ ಎಲ್ಲ ತೀರ್ಸ್ಕೊಳವನೇ. ಹೆಂಗೋ ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳೋನಲ್ಲ, ಇರ್ಲಿ ಸುಮ್ಮನಿರು. ಅದಕ್ಕೆ ತಾನೆ ನಾನು ಮನೆಗೆ ಸೇರ್ಸಿರೋದು ನನ್ನ ಗಂಡನ್ನ. ಇಲ್ದಿದ್ರೆ ಒದ್ದು ಓಡಿಸ್ತಿದ್ದೆ. ರೇಣುಕಮ್ಮ, ರೇಣುಕಮ್ಮ. ಓ ರಾಜಮ್ಮ, ಬಾರೆ ಬಾ. ಯಾಕೆ ಬಂದಿದ್ದೆ? ಯಾಕೆ ಬಂದ್ರಿ ನೀವಿಲ್ಲಿ? ಏನೂ ಇಲ್ಲ ಕಣಮ್ಮ ದಿವ್ಯಾ. ರೇಣುಕಮ್ಮ, ಅದು ಅವಳ ಇದ್ದಾಳಲ್ಲ, ಅವಳು ನಂದಿನಿ. ನಂದಿನಿ ನಮ್ಮನ್ನ ಮನೆ ಬಿಟ್ಟು ಓಡಿಸ್ಬಿಟ್ಲಮ್ಮ. ಏನು? ನಿಮ್ಮನ್ನ ಮನೆ ಬಿಟ್ಟು ಓಡಿಸಿದ್ಲ ನಂದಿನಿ? ಯಾಕಂಟಿ ಏನ್ ಮಾಡಿದ್ರಿ ನೀವು? ಏನು ಇಲ್ಲಮ್ಮ, ಎಲ್ಲ ಕಿತಾಪತಿ ಮಾಡಿ ನಮ್ಮನ್ನ ಮನೆ ಬಿಟ್ಟು ಓಡಿಸಿಲ್ಲ ಅವಳು. ದರಿದ್ರದಳು. ಯಾವಾಗ ನಮ್ಮ ಮನೆಗೆ ಕಾಲಿ ಕೀಳೋ ನಮಗೆ ಉಳಿಗಾಲ ಇಲ್ಲ. ಆ ಅಜ್ಜಿನೂ ಇವಳನ್ನು ಸೇರ್ಕೊಂಡು ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬಿಟ್ರು. ಏನ್ ಮಾಡೋದು ಹೇಳು? ನಿನ್ನೆ ಸಾಯಂಕಾಲನೇ ಮನೆ ಬಿಟ್ಟು ಬಂದ್ವಿ ನಾವು. ಹೌದಾ? ಯಾಕೆ ರಾಜಮ್ಮ? ಯಾಕೆ? ಏನ್ ಜಗಳ ಆಯ್ತು? ನಿಮ್ಮನ್ನ ಮನೆ ಬಿಟ್ಟು ಓಡಿಸೋಂಥದ್ದು ಏನಾಯ್ತು? ಏನ್ ಮಾಡಿದ್ರಿ ನೀವು? ಅಯ್ಯೋ ಬಿಡೇ ರೇಣುಕಮ್ಮ, ನಮ್ಮನ್ನ ಮನೆಯಿಂದ ಹೊರಗೆ ಹಾಕಕ್ಕೆ ಒಂದು ಕಾರಣ ಬೇಕಾಗಿತ್ತು. ಅದನ್ನೇ ಹುಡುಕ್ತಿದ್ಲು ಅವಳು ಬಂದಾಗಿಂದನ. ಈಗ ಒಂದು ಕಾರಣ ಸಿಕ್ತು ಅಂತನ ಅವಜ್ಜಿ ಜೊತೆಗೆ ಸೇರ್ಕೊಂಡು ಕಿತಾಪತಿ ಮಾಡಿ ನಮ್ಮನ್ನ ಮನೆ ಬಿಟ್ಟು ಓಡಿಸಿಡ್ಲು. ಹೌದಾ? ಮತ್ತೆ ನಿನ್ನೆ ರಾತ್ರಿಯಿಂದ ಎಲ್ಲಿದ್ರಿ ಆಂಟಿ? ಅದು ಜಯಮ್ಮ ಇದ್ದಾಳಲ್ಲ, ಜಯಮ್ಮನ ಮನೆಗೆ ಇದ್ವಿ. ನನ್ನ ಮಗ ಅಲ್ಲೇ ಇದ್ದಾನೆ. ನಮ್ಮ ಬ್ಯಾಗ್ ಎಲ್ಲ ಅಲ್ಲೇ ಇಟ್ಟಿದೀವಿ. ಯಾವ್ದಾದ್ರು ಒಂದು ಬಾಡಿಗೆ ಮನೆ ನೋಡ್ಕೊಂಡು ಹೋಗೋಣ ಅಂತನ ಜಯಮ್ಮನ್ ಕೇಳ್ಕೊಂಡು ಅಲ್ಲೇ ಇದ್ದೀವಿ. ಬೆಳಗ್ಗೆ ಯಾವ್ದಾನ ಬಾಡಿಗೆ ಮನೆ ನೋಡ್ಕೊಂಡು ಹೋಗ್ತೀವಿ. ಜಯಮ್ಮ ಇಲ್ಲೇ ಇರ್ತೀವಿ ಅಂದಿಕ್ಕೆ ಹೆಂಗ ಅವಳೊಂದ್ ಸ್ವಲ್ಪ ಇರ್ರಿ ಅಂತನ ಇಳಿಸ್ಕೊಂಡ್ಲು. ಆ ಸೊಸೆ ಇದ್ಲಾಳ, ಅವಳೊಂಥರ ನೋಡ್ತಿದ್ಲು. ಅವಳಿಗೆ ಹೆಂಗಾದ್ರೂ ಆಗ್ಲಿ ಅಂತ ಹೇಳಿ ನಾವೇನೆ ಅಲ್ಲೇ ಇದ್ವಿ. ಏನಾದ್ರೂ ಮಾಡ್ಕೊಂಬ್ಲಿ, ಬೈಕೊಂಬ್ಲಿ ಅಂತಾನ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು? ಅಯ್ಯೋ ದೇವ್ರಿ, ಎಂತ ಕೆಟ್ಟವಳು ಅವಳು ನಂದಿನಿ. ನಿಮ್ಮನ್ನ ಮನೆ ಬಿಟ್ಟು ಓಡ್ಸಕ್ಕಂತಾನೇನೆ ಆ ಪೆದ್ದನ ಮದ್ವೆ ಆಗಿ ನಿಮ್ ಮನೆಗೆ ಬಂದು ಸೇರ್ಕೊಂಡ್ಲು ಅನ್ಸುತ್ತೆ ಅವಳು ನಂದಿನಿ. ಅವಳು ಬಾರಿ ಇದ್ದಾಳೆ. ಅವ್ರ ಅಣ್ಣ ಇರೋ ಅಷ್ಟೇ, ಅವಳು ಅಷ್ಟೇನೆ. ಎಲ್ಲ ಮನೆ ಆಡ್ರೇನಿ ಆ ಮನೆಯಾಗಿರೋರೆಲ್ಲನ. ಹೌದು ದಿವ್ಯಾ, ಹಂಗೆ ಅವ್ರ ಅಣ್ಣ ಯಾರು, ಅವಳು ಯಾರು ಸರಿ ಇಲ್ಲ. ಅವ್ರ ಅಪ್ಪ ಅಮ್ಮ, ಅವ್ರ ಅತ್ತಿಗೆರು ಎಲ್ಲರೂ ಅಷ್ಟೇನೆ, ಎಲ್ಲ ಮನೆ ಆಡ್ರೇನಿ. ನೋಡು, ನಮ್ಮನ್ನ ಬೀದಿಗೆ ತಳ್ಳಿ ಅವರು ಸುಖ ಆಗೈದಾರೆ ಅಲ್ಲಿ. ನಮ್ಮನೆಗೆ ನಮಗೆ ಉಳಿಗಾಲ ಇಲ್ದಂಗ್ ಬಿಟ್ಲು ಆ ನಂದಿನಿ. ಅದಕ್ಕೆ ಅವ್ರ ಮೇಲೆ ಚಾಲೆಂಜ್ ಮಾಡಿ ಬಂದಿದೀವಿ. ನಾವು ಬದುಕಿ ತೋರಿಸ್ತೀವಿ ನಿಮ್ಗಿನ್ನ ಚೆನ್ನಾಗೇನೆ. ನೀವೇನಲ್ಲ ಬದುಕಿರೋದು, ಬಾಳೋದು, ದುಡಿಯೋದು ನೀವೊಬ್ಬರೇ ಅಲ್ಲ ಕಂಡಿರೋದು ಅಂತೇಳಿ ನಾವು ಚಾಲೆಂಜ್ ಮಾಡಿ ಬಂದಿದೀವಿ ದಿವ್ಯಾ. ಅದಕ್ಕೆ ಒಂದು ಬಾಡಿಗೆ ಮನೆ ಹುಡುಕ್ತಾ ಇದ್ದೀವಿ. ಮಧು, ನೀನ್ ಸುಮ್ಮನೆ ಇರು. ನೀನು ಎಷ್ಟು ದಿಮಾಕ್ ಮಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಗಂಡ ಸಾಲ ಮಾಡ್ಕೊಂಡೇನೆ ಅಂತೇಳಿ ನಮ್ಮನ್ನೇನೆ ಎಗ್ರೆಸ್ ಅಂಗಡಿಲಿ ತಟ್ಟೆ ಲೋಟ ತೊಳಿಬಾ ಅಂತ ಕರೆದವಳಲ್ವಾ ನೀನು? ಈಗ ನಮ್ಮನೆಗೆ ಬಂದಿದ್ಯಾ ಹುಡಿಕೊಂಡು? ನೀನು ಮಾತಾಡಿದ್ರೆ ನನ್ನ ಮೈಯೆಲ್ಲ ಉರಿತೈತೆ. ಏನ್ ಹೇಳ್ತಾ ಇದ್ದೀಮ್ಮ ದಿವ್ಯಾ? ಮಧು ನಿನ್ನ ತಟ್ಟೆ ಲೋಟ ತೊಳಿಬಾ ಅಂತ ಕರೆದಿಲ್ಲ? ಯಾವಾಗ? ನೀನ್ ಇರ್ಲಿಲ್ಲಮ್ಮ ಅವತ್ ಬಂದು. ಎಷ್ಟು ಮಾತಾಡಿಲ್ಲ ಅಂದ್ರೆ ನನಗೆ ಸಿಟ್ಟು ಬಂದಿತ್ತು. ಇವತ್ತು ನೋಡು, ಇವ್ರಿಗೇನೆ ಮನೆಯಿಂದ ಆಚೆಗೆ ಹಾಕಿವ್ರೆ. ತಿರ್ಪೆ ಭಿಕ್ಷೆ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದೈತಿ ಇವಳಿಗೇನೆ. ಅಯ್ಯೋ ದಿವ್ಯಾ, ಅವತ್ ಮಾತಾಡಿದ್ದ ಏನೋ ಮರ್ತು ಬಿಡು. ಏನೋ ನಿನ್ ಕಷ್ಟದಲ್ಲಿದ್ಯಲ್ಲ, ಸಹಾಯ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಆತರ ಹೇಳ್ದೆ ಅಷ್ಟೇ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇನೆ. ನಾನು ನಿನ್ಗ ಅಣಗ್ಸಕ್ಕಂತ ಬಂದಿರ್ಲಿಲ್ಲ ಅವತ್ತು. ನೀನೇ ಮಿಸ್ಟೇಕ್ ಮಾಡ್ಕೊಂಡು ಆತರ ತಿಳ್ಕೊಂಡಿದ್ಯಾ ಅಷ್ಟೇ. ಸಾರಿ, ನಿನ್ ಮನ್ಸಿಗೆ ಏನಾದ್ರು ಬೇಜಾರಾಗಿದ್ರೆ. ಈಗ ನಿಮ್ದು ಒಂದ್ ಮನೆ ಇದೆಯಂತಲ್ಲ ಹಳೇದು, ಅದಕ್ಕೆ ಆ ಬಾಡಿಗೆ ಮನೆ ಕೊಟ್ರೆ ನಾವು ತಿಂಗಳ ನಮ್ಮ ಬಾಡಿಗೆ ಕಟ್ಕೊಂಡು ಹೋಗ್ತೀವಿ. ನಮ್ಮ ಬಾಡಿಗೆ ಮನೆಗೆ ಇರ್ತೀರಾ? ಅದು ಹಳೆ ಮನೆ ಕಣೆ ರಾಜಮ್ಮ. ಓ ಕಣೆ, ಹಳೆ ಮನೆ ಆದ್ರೂ ಪರವಾಗಿಲ್ಲ, ಅಲ್ಲೇ ಇರ್ತೀವಿ. ಎಷ್ಟು ಬಾಡಿಗೆ? ಅದು ಬಾಡಿಗೆ 2,000 ರೂಪಾಯಿ. ಹಳೆ ಮನೆ ಆದ್ರೂ ಚೆನ್ನಾಗೈತೆ ಅಮ್ಮ. 2,000 ರೂಪಾಯಿಗೆ 1 ರೂಪಾಯಿ ಕಮ್ಮಿನೂ ಕೊಡ್ಬೇಡ. ಅಯ್ಯೋ ದಿವ್ಯಾ, ಇದ್ಯಾಕೆ ದಿವ್ಯಾ ಅಂತ ಹಳೆ ಮನೆಗೆ 2,000 ರೂಪಾಯಿ ಹೇಳ್ತಾ ಇದೀಯಾ? ಅಷ್ಟೇ ನಾವ್ ಹೇಳೋದು. ಇರಂಗಿದ್ರೆ ಇರ್ರಿ, ಇಲ್ದಿದ್ರೆ ಹೋಗ್ತಾ ಇರ್ರಿ. ಈ ಒಂದು 500 ಆದ್ರೂ ಕಮ್ಮಿ ಮಾಡ್ಕಮ್ಮ ಕೇಳಿರಿ ಅನ್ಕಮ್ಮ. ಏನು ಹಿಂಗೆ ಹೇಳ್ತೀಯ? ನಾವೇನು ಬೇರೆಯವ್ರಮ್ಮಂಗೆ? ಸರಿ ಆಯ್ತು ಬಿಡು. 1,500. 1,500ನೇ ಕೊಡ್ರಿ. ಒಂದು 3,000 ಅಡ್ವಾನ್ಸ್ ಕೊಡ್ರಿ. ಅಡ್ವಾನ್ಸು ಮುಂದಿನ ತಿಂಗಳು ಕೊಡ್ತೀವಿ. ಈ ಸರಿ ಕೊಡೋಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಯಾವುದಾದ್ರೂ ಅಡ್ಜಸ್ಟ್ ಆದ ತಕ್ಷಣ ಕೊಟ್ಬಿಡ್ತೀವಿ.
ಹೌದಾ, ಸರಿ ಆಯ್ತು. ಹೋಗ್ರಿ. ಇನ್ನೇನು ಬೀಗ ಏನು ಹಾಕಿಲ್ಲ ಅನ್ಸುತ್ತೆ, ಬೋಲ್ಟ್ ಹಾಕೊಂಡ್ ಬಂದಿದ್ವಿ. ಕಸ ಗಿಸ ಎಲ್ಲ ಹೊಡೆದು ರೆಡಿ ಮಾಡ್ಕೊಂಡು ಹೋಗ್ರಿ. ನೀವು ಯಾವ್ದಾದ್ರು ಬೀಗ ತಂದು ಹಾಕಳ್ರಿ. ಬೀಗ ಇಲ್ಲದಕ್ಕೆ ನಾವೇನೇನು ಹಂಗೆ ಬಿಟ್ಟಿದ್ವಿ, ಅದ್ರಾಗ ಯಾರು ಏನು ಇಲ್ವಲ್ಲ. ಬೋಲ್ಟು ಹಾಕಿ ಒಂದು ಇದು ದಾರದಾಗೆ ಕಟ್ಟಿದ್ವಿ ಅಷ್ಟೇನೆ. ನೋಡಿದಿರಲ್ಲ ಮನೆ. ಹೋಗ್ರಿ. ಸರಿ ಆಯ್ತು ಕಣೆ ರೇಣುಕಮ್ಮ, ಬರ್ತೀವಿ. ನಡಿಯಮ್ಮದು ಹೆಂಗೋ ಸಿಕ್ತಲ್ಲ ಬಾಡಿಗೆ ಮನೆ. ಇನ್ಮೇಲೆ ಆ ಮನೆಗೆ ಇದ್ದು ನಾವು ದುಡ್ದು ತೋರ್ಸೋಣ. ಸರಿ ಅತ್ತೆ, ಬರ್ರಿ ಹೋಗೋಣ. ಸರಿಯಾಗೈತಿ. ಈ ಮದು ಎಷ್ಟು ದಿಮಾಕಿ ಮಾತಾಡಿಳು. ಅಲ್ಲ ಕಣಮ್ಮ, ಆ ನಂದಿನಿ ಏನಮ್ಮ ಇವ್ರನ್ನೇ ಮನೆಯಿಂದ ಆಚೆಗೆ ಹಾಕ್ಯಾಳೆ. ಈ ಅಮ್ಮ ಎಷ್ಟು ಜೋರು ಅಂತದ್ರಾಗ ಈ ಅಮ್ಮನೇ ಮನೆಯಿಂದ ಆಚೆಗೆ ಹಾಕಂಗ್ ಮಾಡ್ಯವಳಲ್ಲ. ಅವಳಿಂದ ಎಂತವಳು ಇರ್ಬೇಕು. ಭಾರಿ ಇದ್ದಾಳೆ ಬಿಡು ಆ ನಂದಿನಿ. ಅದಕ್ಕೆ ಅನ್ಸುತ್ತೆ ಆ ಸಿದ್ದನ್ನ ಲವ್ ಮಾಡಿ ಓಡೋಗ್ ಮದ್ವೆ ಆಗಿ ಬಂದಿದ್ದು. ಕಣಿ, ಅವಳೇನು ಸಾಮಾನ್ಯದಳು ಅನ್ಕೋಬೇಡ. ಆ ಪೆದ್ದನ್ ಮದ್ವೆ ಆಗಿರೋದವಳು. ಅದಕ್ಕೆ ಮತ್ತೀಗ ತಾನು ಹೇಳ್ದಂಗೆ ಕೇಳ್ದಕ್ಕೊಂಡಿರ್ತಾಳೆ. ಇವ್ರನ್ನೆಲ್ಲ ಮನೆ ಬಿಟ್ಟು ಓಡಿಸಿ ಆಸ್ತಿನೆಲ್ಲ ಅವಳೆ ಸರಿ ಮಾಡ್ಕೋಬಹುದು, ಸಾವುಕಾತಿ ಆಗ್ಬೋದು ಅಂತನ. ಈ ಗಂಡ ಎಲ್ಲ ಹಸಗಳನ್ನ ಕಾದು ದುಡ್ಡು ತಂದು ಕೊಡ್ತಾನೆ, ಅವಳು ಯಜಮಾನ್ಕಿ ಮಾಡ್ಕೊಂಡು ಮನೆಗಿರ್ತಾಳೆ. ನೋಡ್ದ ಪೆದ್ದನ್ ಮದ್ವೆ ಆದವಳು ಅಂತಾನೆ ಎಲ್ಲ ಆಡ್ಕೆಮರು. ಇವಾಗ ನೋಡು ಹೆಂಗೆ ಮಹಾರಾಣಿ ತರನ ಮನೆಗೆ ಸೇರ್ಕೊಂಡು ಆರಾಮಾಗಿ ಇದ್ದಾಳೆ ಅವಳು. ಇವ್ರನ್ನೆಲ್ಲ ಮನೆ ಬಿಟ್ಟು ಓಡಿಸಿ. ಓ ಕಣಮ್ಮ, ನನ್ನ ಗಂಡ ಎಲ್ಲೋದ್ರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ, ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಬತ್ತ ನೀರು ಎಲ್ಲಿಗೆ ಹೋಗ್ತಾನೆ, ಹೋಗ್ಲೇಬೇಕು ಕೆಲ್ಸಕ್ಕೆ. ಕೆಲ್ಸಕ್ಕೆ ಹೋಗಿದ್ರೆ ಮನೆಗೆ ಇಕ್ಕಬೇಕಲ್ಲ ನಾವು. ಆಗೋ ಬಂದ್ರು ನೋಡು. ಏನ್ರಿ ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತಿಂದ? ಕಣ ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಗಿಲ್ವಾ ನಿಮ್ಗೆ? ಅಯ್ಯೋ ದಿವ್ಯಾ, ಈಗ ಹೋಗ್ತೀನಲ್ಲ, ಈಗ ಹೊರಟೆ. ಏನೂ ಇಲ್ಲ, ನಮ್ಮಮ್ಮಯ್ಯ ಫೋನ್ ಮಾಡಿತ್ತು, ಅದಕ್ಕೆ ಮಾತಾಡ್ತಿದ್ದೆ. ಏನ್ ವಿಷಯ? ಏನಂತೆ ನಿಮ್ಮಮ್ಮ ಇರ್ದು? ಏನಂತ ದುಡ್ಡು ಗಿಟ್ಟು ಕೇಳ್ತಾ ಇದ್ದಾರೋ ಹೆಂಗೆ? ಹಂಗೇನಿಲ್ಲ ಅತ್ತೆ, ದುಡ್ಡು ಇಲ್ಲ ಏನೂ ಇಲ್ಲ. ಅದು ನಮ್ಮಮ್ಮಯ್ಯ ಮತ್ತು ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಇಲ್ಲಿಗೆ ಬರ್ತಾರಂತೆ. ಅವ್ರಿಗೆ ಆ ಊರಾಗ ಇರೋಕ್ಕೆ ತೊಂದರೆ ಆಗ್ತಿದೆ ಅಂತೆ ಬೆಂಗಳೂರಾಗೆ. ಅದಕ್ಕೆ ನಾವು ಹಳ್ಳಿಗೆ ಬಂದುಬಿಡ್ತೀವಿ, ಅದೇ ಮನೆಗೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಮನೆಗೇ ಇರ್ತಾರಂತೆ. ದಿವ್ಯಾ, ನಮ್ಮಮ್ಮಯ್ಯ ಮತ್ತು ನನ್ನ ತಮ್ಮ ತಂಗಿ ಬರಲ್ಲ ಇಲ್ಲೇನೆ. ಅವರು ಕೆಲ್ಸಕ್ಕೆ ಹೋಗ್ತಾರೆ. ನಿಮ್ಮಮ್ಮಯ್ಯ ನಿಮ್ಮ ತಂಗಿ ಇಲ್ಲಿಗೆ ಬಂದಿರ್ತಾರಂತ? ಯಾವುದೇ ಕಾರಣಕ್ಕೂ ಈ ಮನೆಗಂತೂ ಸೇರ್ಸಲ್ಲ ಅವ್ರನ್ನ. ಅದೆಲ್ಲ ಬೇಕಾಗಿಲ್ಲ. ಅವರೆಲ್ಲಿದ್ದಾರೋ ಅಲ್ಲೇ ಇರಕ್ಕೆ ಹೇಳು. ಇಲ್ಲಂತೂ ಮನೆಗಳೇ ಇಲ್ಲ. ಓ, ಈ ಮನೆಗಿರಕ್ಕೆ ಏನ್ ಬಿಟ್ಟಿ ಬಿದ್ದೈತ ಈ ಮನೆ? ಏನು ನಾವು ಯಾರನ್ನೂ ಸೇರ್ಸಲ್ಲ. ಏನೋ ನೀನು ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀಯ ಅಂತನ ಇಲ್ಲಿಗೆ ಇಲ್ಲಿರಕ್ಕೆ ನಿನ್ಗೆ ಪರ್ಮಿಷನ್ ಕೊಟ್ಟಿರೋದು. ಇಲ್ದಿದ್ರೆ ನಿನ್ ಯಾರಿಗೆ ಕೇಳ್ತಿದ್ರು? ನಿನ್ನ ಈ ಮನೆಗೆ ಇಕ್ಕೊಂಡಿರೋದೇ ಹೆಚ್ಚು. ಅಂತದ್ರಾಗೆ ನಿನ್ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಬರ್ತೀನಿ ಅಂದ್ರೆ ನಾವು ಬಿಟ್ಕೊಂಡ್ಬಿಡ್ತೀವ? ನೋಡಮ್ಮ, ಈ ಅಪ್ಪನ ಒಂದೀಟನ ಬುದ್ಧಿಗೆ ಐತೋ ಇಲ್ವೋ? ಹಂಗಲ್ಲ ದಿವ್ಯಾ, ಅಲ್ಲಿ ಯಾಕೋ ನಮ್ಮ ಅಮ್ಮಗೆ ಹುಷಾರಿಲ್ದಂಗೆ ಆಗ್ತೈತಂತೆ. ಅದಕ್ಕೆ ಹಳ್ಳಿಲೇ ಇದ್ದು ಅಲ್ಲೇ ಏನಾದ್ರೂ ಮಾಡ್ಕೊಂಡಿರೋಣ. ನನ್ನ ತಂಗಿದ ಮದುವೆ ಬೇರೆ ಮಾಡಬೇಕು, ನನ್ನ ತಮ್ಮದು ಮದುವೆ ಮಾಡಬೇಕು. ಅದಕ್ಕೆ ಹಳ್ಳಿಲೇ ಹೋದ್ರೆ ಏನಾದರೂ ಕೆಲ್ಸಕ್ಕೆ ಹೋಗ್ಬೋದು, ಅಲ್ಲೇ ಗಾರ್ಮೆಂಟ್ಸ್ಗಳಿದ್ದಾವೆ ಅಂತನ ನಮ್ಮಮ್ಮ ಏನು ಯೋಚನೆ. ಅದಕ್ಕೆ ಇಲ್ಲೇ ಇರ್ತಾರೆ ದಿವ್ಯಾ. ಅವರೂ ದುಡಿತಾರೆ. ನಮ್ಮಮ್ಮ ಒಂದು ಕೆಲ್ಸಕ್ಕೆ ಹೋಗಲ್ಲ, ನನ್ನ ತಮ್ಮ ತಂಗಿ ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲೇನೆ ಏನಾದರೂ ಹುಡ್ಕೊಂಡು ಸೋಲಾರ್ಗೋ ಅಥವಾ ಗಾರ್ಮೆಂಟ್ಸ್ಗೋ ಇಲ್ಲ ಫುಡ್ ಫ್ಯಾಕ್ಟ್ರಿ ಏನಾದ್ರೂ ಇದಾವಲ್ಲ ಇಲ್ಲೇ ಪಕ್ಕದಲ್ಲಿ ಹೈವೇ ಹತ್ರ, ಅಲ್ಲಿಗೆ ಹೋಗ್ತಾರೆ. ನೋಡ್ರಿ, ನೀವೇನ್ ಹೇಳಿದ್ರು ಅಷ್ಟೇನೆ, ದುಡಿತಾರೆ ಗಿಡಿತಾರೆ ಅಂತಾನೆ. ಈ ಮನೆಗೆ ಬಂದ್ರೆ ಅಂತೂ ನಾವಂತೂ ಸೇರ್ಸಲ್ಲ. ನೀವು ಅಷ್ಟೇನೆ ಈ ಮನೆಗೆ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅಮ್ಮಂಗಿದ್ದೆ ಬರ್ಲೇಬೇಡ್ರಿ. ಸುಮ್ನೆ ಕೆಲ್ಸಕ್ಕೆ ಟೈಮ್ ಆಯ್ತು, ಸುಮ್ನೆ ಹೋಗ್ರಿ. ಅವ್ರೆಲ್ಲ ಇದಾರೋ ಅಲ್ಲೇ ಇರಕ್ಕೆ ಈ ಊರಿಗೆ ಬರೋದೇ ಬೇಡ ಅವರು. ಬಂದಷ್ಟು ನಮ್ಗೆ ಡೇಂಜರ್. ಅಯ್ಯೋ ದಿವ್ಯಾ, ಅವ್ರು ಆಲೆ ನಾಳೆನೇ ಬರ್ತೀವಿ ಅಂತ ಹೇಳಿದ್ರು. ನಾನು ಹಂಗೂ ಇರಮ್ಮ ದಿವ್ಯನ್ ಕೇಳ್ಬಿಡ್ತೀನಿ ಬರೀವ್ರಂತೆ ಅಂತಂದೆ. ಆದರೆ ಅವರು ಇಲ್ಲ ಕಣೋ, ನಾವು ಹೊರಟಿದ್ದೀವಿ, ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತೀವಿ, ಆಮೇಲೆ ಬಂದು ಇನ್ನೊಂದು ದಿವಸ ಬಂದು ಇಲ್ಲಿರೋ ಮಂಚ ಅವೆಲ್ಲ ಸಾಮಾನೆಲ್ಲ ಹಾಕೊಂಬರ್ವಿ ಅಂತೆ. ನಾವು ಇವಾಗ ಬ್ಯಾಗ್ ತಗೊಂಡು ಹೊರಟು ಬಂದುಬಿಡ್ತೀವಿ ಅಂತನ ಹೇಳ್ಬಿಡ್ತು ನಮ್ಮ ಅಮ್ಮಯ್ಯ. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋ ಮಾತೂ ಕೇಳಿಸ್ಕೊಂಬಿಲ್ಲ ಅಮ್ಮಯ್ಯ. ಅಲ್ಲೇ ಹೊರಟಿದ್ದೀವಿ ಬರ್ತೀವಿ ಅಂತ ಹೇಳ್ತೈತೆ. ಅಯ್ಯೋ ದಿವ್ಯಾ, ಹೆಂಗಾದ್ರೂ ಸ್ವಲ್ಪ ದಿನ ಅಷ್ಟೇ ಈ ಮನೆಗೆ ಇರ್ತಾರೆ, ಆಮೇಲೆ ತೀರಾ ಬಾಡಿಗೆ ಮನೆ ಮಾಡಿ ಅಲ್ಲಿಗೆ ಹೋಗೋಕ್ಕಾಗುತ್ತೆ. ಸ್ವಲ್ಪ ದಿನನೂ ಇಲ್ಲ, 2 ದಿವಸನೂ ಇಲ್ಲ, 3 ದಿವಸನೂ ಇಲ್ಲ. ಓ, ಯಾವುದೇ ಕಾರಣಕ್ಕೂ ಈ ಮನೆಗೆ ಮಾತ್ರ ಬರಬಾರ್ದು. ನಿಮ್ಮ ಅಮ್ಮಯ್ಯರಾಗಲಿ ನಿನ್ನ ತಮ್ಮ ತಂಗಿರಾಗಲಿ. ಅಳಿ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ರಿ ಈಗ. ಸುಮ್ಮನೆ ಅವ್ರಿಗೆ ಬರಬೇಡ್ರಿ ಅಂತ ನಾ ಫೋನ್ ಮಾಡಿ ಹೇಳ್ರಿ. ಹೋಗ್ರಿ ಈಗ. ಸರಿ ಆಯ್ತತ್ತೆ, ಹೋಗ್ತೀನಿ. ನೀ ಇವನ್ನೇ ಬಿಡ್ಕೊಂಡಿರೋದೇ ಹೆಚ್ಚು. ಅಂತದ್ರಾಗೆ ಅವರು ಅಮ್ಮಯ್ಯ ತಂಗಿ ತಮ್ಮ ಎಲ್ಲ ಬರ್ತಾರಂತೆ. ಇಲ್ಲಿ ಯಾರು ಇಕ್ಕೊಂತಾರೆ ಅವ್ರನ್ನ? ಆಮೇಲೆ ಇಲ್ಲಿ ಬಂದು ಮನೆ ಸೇರ್ಕೊಂಡ್ರೆ ಇಲ್ಲೇ ಸೇರ್ಕೊಂತಾರೆ. ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಣ ಅಂಬದ್ಲಾಗ ಏನಿಲ್ಲ. ಆಮೇಲೆ ನಿನ್ ಗಂಡ ದುಡ್ದಿರೋದು ಅವ್ರು ಒಟ್ಟು ಕೇಳ್ತಾರೆ, ನಮಗೂ ಒಟ್ಟು ಕೊಡು, ನನ್ನ ಮಗ ದುಡಿಯೋದು ಹಂಗೆ ಹಿಂಗೆ ಅಂತಾನ. ಯಾವುದೇ ಕಾರಣಕ್ಕೂ ಸೇರಿಸ್ಬೇಡ ಹೇಳಿರ್ತೀನಿ. ನನಗೂ ಗೊತ್ತಾಯ್ತಮ್ಮ, ಸೇರ್ಸಲ್ಲ ಬಿಡು. ಬಾ ಊಟ ಮಾಡೋಣ. ಸರಿ ಆಯ್ತು, ನಡಿ. ಏನಾರ ಬಂದ್ರೆ ಏನಿಲ್ಲ, ಒಳಕ್ಕೂ ಕಾಲಿಕ್ಕಿಸ್ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.